ಕನ್ನಡ ಚಿತ್ರರಂಗದ ಚಾಲೆಂಜಿಂಗ್ ಸ್ಟಾರ್ ಬಾಕ್ಸ್ ಆಫೀಸ್ ಸುಲ್ತಾನ ಎಂದು ಮೆರೆದಾಡಿದ್ದ ದರ್ಶನ್ ನಿಜ ಜೀವನದಲ್ಲಿ ಪೊಲೀಸರ ಅತಿಥಿ ಆಗಬಹುದು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಅದರಲ್ಲೂ ಕೊಲೆ ಕೇಸ್ ಒಂದರಲ್ಲಿ ದರ್ಶನ್ ತಗಲಾಕಬಹುದು ಅಂತ ಯಾರೂ ಊಹೆ ಕೂಡ ಮಾಡಿರೋದಿಲ್ಲ. ಕಾಟೇರ ಸೂಪರ್ ಸಕ್ಸಸ್ ಆದಮೇಲೆ ಎಲ್ಲವೂ ಡೆವಿಲ್ ದರ್ಶನಕ್ಕಾಗಿ ಕಾಯ್ತಿದ್ರು. ಡೆವಿಲ್ ಟೀಸರ್ ರಿಲೀಸ್ ಆದಮೇಲಂತೂ ಚಿತ್ರದ ಬಗ್ಗೆ ಅಭಿಮಾನಿಗಳಲ್ಲಿ ಕುತೂಹಲ ಹೆಚ್ಚಾಗೇ ಇತ್ತು. ಡೆವಿಲ್ ಯಾವಾಗ ರಿಲೀಸ್ ಆಗುತ್ತೋ ಅಂತ ಕಾಯುತ್ತಿದ್ದ ಫ್ಯಾನ್ಸ್ಗೆ ಈಗ ಬಿಗ್ ಶಾಕ್ ಎದುರಾಗಿದೆ. ಬರ್ಬರ್ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ರೇಣುಕಾಸ್ವಾಮಿ ಎಂಬ ಅಮಾಯಕನ ಹತ್ಯೆ ಕೇಸ್ನಲ್ಲಿ ದರ್ಶನ್ ಸಿಕ್ಕಿಬಿದ್ದಿದ್ದಾರೆ. ಕಳೆದ 10 ವರ್ಷಗಳಿಂದ ದರ್ಶನ್ ಜೊತೆಗೆ ಸಂಬಂಧ ಹೊಂದಿರುವ ಗೆಳತಿ ಪವಿತ್ರ ಗೌಡ ಕೂಡ ಇದೇ ಪ್ರಕರಣದಲ್ಲಿ A1 ಆರೋಪಿ. ಹಾಗೆ ನೋಡಿದ್ರೆ ಡೆವಿಲ್ ಶೂಟಿಂಗ್ ಆಗಿ ದರ್ಶನ್ ಡೇಟ್ಸ್ ಕೊಟ್ಟಿದ್ದರು. ಡೆವಿಲ್ ಶೂಟಿಂಗ್ ಮೈಸೂರಿನಲ್ಲಿ ನಡೆಯುತ್ತಿರಬೇಕಿತ್ತು. ಆದರೆ ಏಕಾಏಕಿ ಮೈಸೂರಿನಲ್ಲೇ ದರ್ಶನ್ ಬಂಧನವಾಗಿದೆ. ಹೀಗಾಗಿ ಡೆವಿಲ್ ಶೂಟಿಂಗು ಬ್ರೇಕ್ ಬಿದ್ದಿದೆ. ಅಷ್ಟಕ್ಕೂ ಡೆವಿಲ್ ಚಿತ್ರಕ್ಕಾಗಿ ದರ್ಶನ್ ಪಡೆದಿರುವ ಸಂಭಾವನೆ ಎಷ್ಟು ಗೊತ್ತಾ? ಮಿಲನ ಪ್ರಕಾಶ್ ನಿರ್ದೇಶಿಸುತ್ತಿರುವ ಡೆವಿಲ್ ಸಿನಿಮಾಗಾಗಿ 25 ದಿನಗಳ ಕಾಲ ಶೂಟಿಂಗ್ ನಡೆದಿದೆ. ಮೊದಲ ಶೆಡ್ಯೂಲ್ ಶೂಟಿಂಗ್ ನಡೆಯುವಾಗ ದರ್ಶನ್ ಕೈಗೆ ಪೆಟ್ಟಾಗಿತ್ತು. ಗಾಯವಾಗಿದ್ದ ದರ್ಶನ್ ಅವರ ಎಡಗೈಗೆ ಶಸ್ತ್ರಚಿಕಿತ್ಸೆ ಕೂಡ ನೆರವೇರಿಸಲಾಗಿತ್ತು. ದರ್ಶನ್ ಚೇತರಿಕೆಗಾಗಿ ಕೆಲ ದಿನಗಳ ಕಾಲ ಶೂಟಿಂಗ್ ಪೋಸ್ಟ್ಪೋನ್ ಮಾಡಲಾಗಿತ್ತು. ದರ್ಶನ್ ಅರೆಸ್ಟ್ ಆಗುವ 2 ದಿನಗಳ ಹಿಂದೆಯಷ್ಟೇ ಮತ್ತೆ ಡೆವಿಲ್ ಶೂಟಿಂಗ್ಗೆ ಚಾಲನೆ ಕೊಡಲಾಗಿತ್ತು. ಮೈಸೂರಿನಲ್ಲಿ ಸೆಟ್ ಹಾಕಲಾಗಿತ್ತು. ಆದರೆ ಅಷ್ಟರಲ್ಲೇ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಹೀಗಾಗಿ ಮತ್ತೆ ಡೆವಿಲ್ ಶೂಟಿಂಗ್ಗೆ ಅಡ್ಡಿಯಾಗಿದೆ. ಡೆವಿಲ್ ಚಿತ್ರಕ್ಕಾಗಿ ನಟ ದರ್ಶನ್ಗೆ ಬರೋಬ್ಬರಿ 22 ಕೋಟಿ ರೂಪಾಯಿ ಸಂಭಾವನೆ ಫಿಕ್ಸ್ ಆಗಿದೆಯಂತೆ. ಈಗಾಗಲೇ ಅಡ್ವಾನ್ಸ್ ರೂಪದಲ್ಲಿ ದರ್ಶನ್ 3 ಕೋಟಿ ರೂಪಾಯಿ ಸಂಭಾವನೆ ಕೂಡ ಪಡೆದಿದ್ದಾರಂತೆ. ದರ್ಶನ್ ಸಂಭಾವನೆ, ಇತರ ಕಲಾವಿದರ ಸಂಭಾವನೆ, ಸೆಟ್ ನಿರ್ಮಾಣ, 25 ದಿನಗಳ ಚಿತ್ರೀಕರಣ, ಶೂಟಿಂಗ್ ಯೂನಿಟ್ ಕಾಸ್ಟ್, ಕಾರ್ಮಿಕರ ಸಂಭಾವನೆ ಸೇರಿದಂತೆ ಡೆವಿಲ್ ನಿರ್ಮಾಪಕರಿಗೆ ಬಹಳಷ್ಟು ಹಣ ಈಗಾಗಲೇ ಕೈಬಿಟ್ಟು ಹೋಗಿದೆ. ಕ್ರಿಸ್ಮಸ್ ವೇಳೆಗೆ ಡೆವಿಲ್ ರಿಲೀಸ್ ಮಾಡಲು ಚಿತ್ರತಂಡದ ಪ್ಲಾನ್ ಆಗಿತ್ತು. ಹೀಗಾಗಿ ಬಿರುಸಿನಿಂದ ಚಿತ್ರೀಕರಣ ಸಾಗ್ತಾ ಇತ್ತು. ಆದರೆ ಹೀರೋ ದರ್ಶನ್ ಅರೆಸ್ಟ್ ಆಗಿರುವುದರಿಂದ ನಿರ್ಮಾಪಕರದ್ದು ಸಂದಿಗ್ಧ ಪರಿಸ್ಥಿತಿ. ಕೊಲೆ ಕೇಸ್ನಲ್ಲಿ ದರ್ಶನ್ ಸಿಲುಕಿರುವುದರಿಂದ ಡೆವಿಲ್ ಚಿತ್ರದ ಬಗ್ಗೆ ನಿರ್ಮಾಪಕರಿಗೆ ಆತಂಕ ಉಂಟಾಗಿದೆ. ಇಡೀ ಟೀಮ್ ಶಾಕ್ಗೆ ಒಳಗಾಗಿದೆ. ಡೆವಿಲ್ ಸಿನಿಮಾದ ಬಳಿಕ ಸಿಂಧೂರ ಲಕ್ಷ್ಮಣ ಚಿತ್ರಕ್ಕೆ ದರ್ಶನ್ ಕಮಿಟ್ ಆಗಿದ್ದಾರೆ. ದರ್ಶನ್ ಬರೋವರೆಗೂ ಡೆವಿಲ್ ಶೂಟಿಂಗ್ ನಡೆಯಲ್ಲ. ಡೆವಿಲ್ ಕಂಪ್ಲೀಟ್ ಆಗದೆ ಸಿಂಧೂರ ಲಕ್ಷ್ಮಣ ಸೆಟ್ ಇರಲ್ಲ. ಸಿಂಧೂರ ಲಕ್ಷ್ಮಣ ಚಿತ್ರಕ್ಕಾಗಿ ದರ್ಶನ್ 3 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನಲಾಗಿದೆ. KVN ಪ್ರೊಡಕ್ಷನ್ ಬ್ಯಾನರ್ ಅಡಿಯಲ್ಲಿ ಪ್ರೇಮ್ ನಿರ್ದೇಶನದ ಚಿತ್ರದಲ್ಲಿ ದರ್ಶನ್ ಕಾಣಿಸಿಕೊಳ್ಬೇಕಿತ್ತು. ಇದು ಬಹುಕೋಟಿ ಬಜೆಟ್ನ ಚಿತ್ರವಾಗಿದ್ದು ಇದಕ್ಕಾಗಿ ದರ್ಶನ್ 3 ರಿಂದ 5 ಕೋಟಿ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರೆ ಎನ್ನಲಾಗಿದೆ. ಜಗ್ಗುದದ್ದ ಸಿನಿಮಾದ ರಾಘವೇಂದ್ರ ಅವರಿಗೂ ದರ್ಶನ್ ಕಾಲ್ ಶೀಟ್ ಕೊಟ್ಟಿದ್ದಾರಂತೆ. ನಿರ್ಮಾಪಕ ರಮೇಶ್ ಪಿಳ್ಳೈ ಜೊತೆಗೆ ದರ್ಶನ್ ಕೈ ಜೋಡಿಸಿದ್ದಾರಂತೆ. ಹೈದರಾಬಾದ್ ನಿರ್ಮಾಪಕ ರಘುನಾಥ್ ಜೊತೆಗೂ ಸಿನಿಮಾ ಮಾತುಕತೆ ನಡೆದಿದೆಯಂತೆ. ಈ ಎಲ್ಲ ನಿರ್ಮಾಪಕರಿಂದ ದರ್ಶನ್ ತಲಾ 25 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರಂತೆ. ಸದ್ಯ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ದರ್ಶನ್ ವಿರುದ್ಧ ಪ್ರಬಲ ಸಾಕ್ಷ್ಯಗಳೇ ಸಿಕ್ಕಿವೆ ಎನ್ನಲಾಗ್ತಿದೆ. ಒಂದು ವೇಳೆ ದರ್ಶನ್ ಅಪರಾಧಿ ಎಂದು ಪ್ರೂವ್ ಆದರೆ ದುಡ್ಡು ಕೊಟ್ಟ ನಿರ್ಮಾಪಕರ ಕತೆ ಅದೋ ಗತಿ.